ಸರ್ ಸರ್ ರೈತರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಕೇಳೋದು, ರೈತರಿಗೆ ಮೋಸ ಮಾಡಬೇಡಿ, ಅವ್ರಿಗೆ ನ್ಯಾಯ ಕೊಡಿ ಅಂತ ಕೇಳ್ಬೋದು. ಸರ್ ಈಗ ರೈತ ಏನಾದ್ರು ಇದೇ ರೀತಿ ಮುಂದುವರೆದ್ಬಿಟ್ಟು ಅವ್ನು ಬೆಳೆ ಬೆಳೆಯೋದನ್ನ ನಿಲ್ಸ್ಬಿಟ್ರೆ ಎಲ್ಲಾರು ಮಣ್ಣು ತಿನ್ಬೇಕಾಗುತ್ತೆ ಸರ್. ನಿಜವಾಗ್ಲೂ ಮಣ್ಣು ತಿನ್ಬೇಕಾಗುತ್ತೆ. ಇವ್ರು ಏನು ಅಧಿಕಾರದ ದಾಹ ಇದೆಯಲ್ಲ ರಾಜ್ಯ ಸರ್ಕಾರಕ್ಕೆ, ನಾನ್ ಮುಖ್ಯಮಂತ್ರಿ ಅಂದ್ಬಿಟ್ಟು ಏನು ಬಿಜೆಪಿ ಅವರಿಗೆ ಅಧಿಕಾರ ದಾಹ ಇಲ್ಲ, ಸನ್ಯಾಸಿಗಳ ಬಿಜೆಪಿ ಆಫೀಸ್ ಬಾಗ್ಲಾಕ್ಬಿಡಿ. ನಾವ್ ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡಕ್ ಹೋಗಲ್ಲ ಸರ್. ಬಿಜೆಪಿ ಆಫೀಸ್ ಬಾಗ್ಲಾಕ್ಬಿಡಿ, ಅಧಿಕಾರ ಬೇಡ ಅಂದ್ಮೇಲೆ ಸರ್ ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡಕ್ ಹೋಗಲ್ಲ ನಾವು. ಎಲ್ಲಿ ರಾಜಕೀಯ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡ್ತೀವಿ ನಾವು. ರೈತರ ವಿಷಯದಲ್ಲಿ ಯಾವತ್ತೂ ಬಿಜೆಪಿ ಆಟ ಆಡಲ್ಲ ಸರ್. ರೈತರ ವಿಚಾರದಲ್ಲಿ ಯಾವ್ದಾದ್ರು ಪಕ್ಷ ಏನಾದ್ರು ಆಟ ಆಡ್ತಾರೆ ಅದು ಕಾಂಗ್ರೆಸ್ ಮಾತ್ರ. ಸಮಯ ಈಗ ನಾನು ಹೇಳ್ತೀನಿ ನೋಡಿ, ಒಬ್ಬೊಬ್ಬ ರಾಜಕೀಯ ಡಿಲ್ಲಿಯಲ್ಲಿ 3-4 ವರ್ಷಗಳ ಕಾಲ ಬೀದಿಯಲ್ಲಿ ಕುತ್ಕೊಂಡು ಇದೇ ಬಿಜೆಪಿ MLAಗಳು ನಮ್ಮ ರೈತರ ಮೇಲೆ ಕಾರಗಳ ಮೇಲೆ ಹತ್ತಿಸ್ಕೊಂಡು ಹೋಗಿರೋದು ಸತ್ತೋಗಿಲ್ಲ ಸ್ವಾಮಿ ನಮ್ಮ ರೈತರು. ಅವಾಗೇನು ಕಣ್ ಕಾಣ್ತಾ ಇಲ್ಲ. ಅವಾಗ ರೈತರು ಇವತ್ತು ರೈತರು ಅದನ್ನ ಎಚ್ಚೆತ್ಕೊಂಡು ಹೋದ್ಸತಿ ಎಲೆಕ್ಷನ್ ಅಲ್ಲಿ ಏನು ಉತ್ತರ ಕೊಟ್ರು, ಕರೆಕ್ಟಾಗಿ ಬಹುಮತ ಕೊಟ್ಟಿಲ್ಲ ಗೊತ್ತಾ ಈ ದೇಶದ ರೈತರು. ಅವಾಗ ಕಣ್ ಕಾಣಿಸಲ್ಲ ಸ್ವಾಮಿ ನಿಮ್ಗೆ. ಇವತ್ತು 2 ಪಕ್ಷಗಳು 1 ರೂಪಾಯಿ 2 ಮುಖಗಳಂತ ಇದೆ ಸರ್. ಯಾವುದೇ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಎರಡೂ ಕೂಡ ನಮ್ಮ ರೈತರ ವಿರೋಧಿ ಸರ್ಕಾರಗಳೇ. ಯಾವತ್ತೂ ಕೂಡ ರೈತರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿರೋಂಥ ಸರ್ಕಾರಗಳೇ ಅಲ್ಲ ಇವತ್ತು. ಅಲ್ಲ ರೇ ಅಂಬರೀಶ್ ಅವರೇ, ನಿಮ್ಗೆ ಮಾಹಿತಿ ಕೊಡ್ತೇವೆ ಎಲ್ಲ ಕರೆಕ್ಟ್ ಇದೆ. ನೀವು ಅದೇ ಕೆಲಸ ಅವರೆಲ್ಲ ಒಂದು ನಾಣ್ಯ ಎರಡು. ಡೆಲ್ಲಿಲಿ ಆಗಿರೋದೇನು ಅಂದ್ರೆ ಈ ಆಮ್ ಆದ್ಮಿ ಇದಾರಲ್ಲ ಸರ್, ಇವ್ರು ಕುತಂತ್ರದಿಂದ ರಾಜ್ಯ ಆಗಿರ್ಬೇಕಾದ್ರೆ ಪೊಲೀಸ್ ಇರ್ಬೋದು, ರಕ್ಷಣಾ ವ್ಯವಸ್ಥೆ ಇರ್ಬೋದು, ಎಲ್ಲ ಕೇಂದ್ರ ಸರ್ಕಾರದ ಇರ್ಬೇಕಾದ್ರೆ ಯಾವ ರೀತಿ ಅದು ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರು ಕುತಂತ್ರ ನಡೆಸ್ಬಿಟ್ಟು ರೈತರ ಮೇಲೆ ಒಂದು ಪೊಲೀಸ್ ಪಡೆಯನ್ನ ಕರೆಸಿ ಮಾಡಕ್ಕಾಗ್ತದೆ? ಪೊಲೀಸ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಇದನ್ನ ನಮ್ಮ ಈ ಸ್ನೇಹಿತರಿಗೆ ಗೊತ್ತಿರ್ಲಿ, ಅದು ಗೊತ್ತಿರ್ಲಿ. ಏನಂದ್ರೆ ಪೊಲೀಸ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ಅದು ದೆಹಲಿ ಸರ್ಕಾರದ ಅಧೀನದಲ್ಲಿ ಇಲ್ಲ. ಆಮೇಲೆ ಇದೇನು ಅಂತಂದ್ರೆ ಇನ್ನೊಂದು, ನೀವ್ ಹೇಳ್ದಂಗೆ ಪಕ್ಷ ಅಂತ ಮಾತಾಡ್ತಿದೀವಿ ಹೊರತು ಈಗ ರೈತರು ಅನಾಥರಾಗ್ತಿದ್ದಾರೆ. ಎಲ್ಲಾರನ್ನು ನಾನು ಕೇಳ್ಕೊಳೋದಿಷ್ಟೇ, ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜನತಾದಳ ಆಗಿರ್ಲಿ, ಆಮ್ ಆದ್ಮಿ ಪಾರ್ಟಿ ಯಾರೇ ಆಗಿರ್ಲಿ, ರೈತ ಇವತ್ತು ರಸ್ತೆಯಲ್ಲಿದ್ದಾನೆ. ನಾನು ಕೇಂದ್ರ ಸರ್ಕಾರ, ನೀನು ರಾಜ್ಯ ಸರ್ಕಾರ ಅನ್ನೋದು ಬಿಟ್ಟು ಈ ತಕ್ಷಣ ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನ ದಯವಿಟ್ಟು ಮಾಡಿ, ಅವ್ರ ಮನೆ ಸೇರಂಗ್ ಮಾಡಿ ಎಲ್ಲರೂ. ಇವತ್ತು E20 ಪೆಟ್ರೋಲ್ ತಂದ್ರು ಗಡ್ಕರಿ ಅವರು, ಅವ್ರ ಮಗನ 1000 ಕೋಟಿ ಓನರ್ ಮಾಡೋರು ಒಂದೇ ಸಲಕ್ಕೆ. ರೈತರು ಮಾತ್ರ ಬೀದಿಲ್ ಬಿದ್ದಿದ್ದಾರೆ. ಅದೇ ಕಬ್ಬು ಬೆಳೆಯೋ ರೈತರು ಇವತ್ತು ಬೀದಿಲಿದ್ದಾರೆ. ಗಡ್ಕರಿ ಮಗ ರಾತ್ರೋರಾತ್ರಿ 1000 ಕೋಟಿಗೆ ಓನರ್ ಆಗ್ತಾನೆ. ಪೆಟ್ರೋಲ್ ಬೆಲೆ ಇಳಿಯಲ್ಲ. ಕೇಂದ್ರದಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇಳಿದಿದ್ರು ಕೂಡ ಪೆಟ್ರೋಲು ಡೀಸೆಲ್ ಪ್ರೈಸ್ ಮಾತ್ರ ಕಡಿಮೆ ಆಗಲ್ಲ. ಸಾಗಾಣಿಕಾ ವೆಚ್ಚ ಡಬಲ್ ಆಗಿದೆ, ಕೂಲಿ ವೆಚ್ಚ ಡಬಲ್ ಆಗಿದೆ. ಆಮೇಲೆ ರಸಗೊಬ್ಬರಗಳ ಬೆಲೆ 40% ಏರಿಸಿದ್ದಾರೆ. ಮೊನ್ನೆ ನರೇಂದ್ರ ಮೋದಿ ಅವರು ರಸಗೊಬ್ಬರಗಳ ಬೆಲೆಯನ್ನ 40% ಇನ್ಕ್ರೀಸ್ ಮಾಡವ್ರೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ಮೋದಿ ಅವರು ನಿಜವಾಗಿ ರೈತರ ಪರ ಆಗಿದ್ರೆ ಗೊಬ್ಬರ ಬೆಲೆಗಳನ್ನ ಇಳಿಸಿರಿ, ಗೊಬ್ಬರಗಳನ್ನ ಫ್ರೀ ಆಗಿ ಕೊಡಿ, ಆಮೇಲೆ ನೀವು ಮಾತಾಡಿ ರೈತರ ಪರ. ಬರೀ ನಿಮ್ಮ E20 ಪೆಟ್ರೋಲ್ ಮಾಡಿಕೊಂಡು ಜನರು ಕಾರ್ಗಳಿಗೆ ಹೊಗೆ ಹಾಕ್ತಾ ಇವ್ರೆ ಇವರು. ಅದನ್ನು ಒಂದು 5% 10% ಅಂತ ವಿದೇಶಗಳಲ್ಲಿ ಇಟ್ಟರೆ 20% ಮಾಡಿ ಇವತ್ತು ಜನರುಗಳ ಸ್ಕೂಟ್ರುಗಳು ಕಾರ್ಗಳು ಹೊಗೆ ಹಾಕೊಂಡು ಕೂತವೆ. ಅಂದರೆ ಇವರ ಪ್ರಾಫಿಟ್ಗೋಸ್ಕರ ರೈತರನ್ನ ಶೋಷಣೆ ಮಾಡ್ತಾ ಇರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಸರ್ಕಾರಗಳು. ಸರ್, ನಮ್ಮನ್ನ ಆಳುತ್ತಿರುವ ಮಹಾನಾಯಕರಿಗೆ ಒಂದು ವಿನಂತಿ, ನಗರ ನಡಿಗೆ ಮಾಡ್ತಾ ಇದಾರಲ್ಲ, ಸ್ವಲ್ಪ ಹಳ್ಳಿ ನಡಿಗೆನೂ ಮಾಡಿ. ಜೊತೆಗೆ ಒಂದು ರಿಕ್ವೆಸ್ಟ್, ನಡಿಗೆನೇ ಮಾಡಿ. ಯಾಕಂದ್ರೆ ಕಾರು ಬೈಕು ಹೋಗಕ್ಕಾಗಲ್ಲ, ಗುಂಡಿ ಬಿದ್ದುಬಿಟ್ಟವ. ನಡಿಗೆ ಮಾಡ್ಕೊಂಡು ಸ್ವಲ್ಪ ಹಳ್ಳಿಗಳನ್ನು ನೋಡಿ. ನಗರ ರೈತರಾಗಿ ಹುಟ್ಟಿರೋದು ತಪ್ಪ ಈ ದೇಶದಲ್ಲಿ. ಇವತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಮನೆಗಳು ಕುತ್ಕೊಂಡು ಅವ್ರ ಆಫೀಸ್ಗಳಲ್ಲಿ ಕುತ್ಕೊಂಡು ರೇಟ್ನ ಅಂದ್ರೆ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ರೇಟ್ನ ಡಬಲ್ ಮಾಡ್ತಾರೆ. ಅದೇ ಒಬ್ಬ ರೈತ ಒಂದು ಹಾಲಿನ ಬೆಲೆ ಜಾಸ್ತಿ ಮಾಡ್ಬೇಕಂದ್ರೆ ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ಬೇಕಾ? ನಾವು ಯಾವ ದೇಶದಲ್ಲಿ ಇದೀವಿ? ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ನಾವು ಹೋರಾಟಗಳು ಮಾಡ್ತಾ ಇದೀವಿ ಸರ್. ಕೇಳೋದಿಷ್ಟೇ ಸರ್, ಯಾವುದೇ ಪಕ್ಷ ಏನೇ ಇರಲಿ ರೈತರಿಗೆ ಆದಷ್ಟು ಬೇಗ ಪರಿಹಾರ ಕಂಡುಹಿಡ್ಕೊಂಡು ಕೊಡಿ. ಹೀಗೆ ವಾರ 10 ದಿನಗಟ್ಟಲೆ ಕಾಯ್ಸಕ್ಕೆ ಹೋಗಬೇಡಿ. ಅದು ಶಾಪ ಮಾತ್ರ ನಿಮಗೆ ಬಿಟ್ಟಿದ್ದಲ್ಲ ಸರ್. AAP ಇಷ್ಟೊಂದೆಲ್ಲ ಮಾತಾಡುತ್ತಲ್ಲ, ಇದುವರೆಗೂ ಇವರಾಗಿ ಕಬ್ಬಿನ ಬೆಳೆ ಸಮಸ್ಯೆನೇನಾದ್ರೂ ಬಗೆಹರಿಸಕ್ ಹೋಗಿದಾರಾ ಸರ್? ಇದು ಪಕ್ಷ ಹೆಂಗೆ ಅಂದ್ರೆ ಸರ್, ಇವ್ರದ್ದು
ಕಾಂಗ್ರೆಸ್ ಸರ್ಕಾರ 54 ವರ್ಷ ಆಡಳಿತ ಮಾಡಿದೆ ನಮ್ಮ ದೇಶದಲ್ಲಿ, ಏನು ಮಾಡಿಲ್ಲ. ನಾವು ಈಗ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಇದ್ದಾಗ 25,000 ರೂಪಾಯಿ ಇತ್ತು, 25,000 ರೂಪಾಯಿ ಇತ್ತು TCಗೆ, ಟ್ರಾನ್ಸ್ಫಾರ್ಮರ್ಗೆ. ಇವತ್ತದು 3 ಲಕ್ಷ ಆಯ್ತು. ಸರ್, ನಮ್ಮ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಸರ್ಕಾರ ಆಗಿದೆ. ಇವತ್ತು ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಿಲ್ಲ. ಗುಂಡಿ ರಸ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಚ್ಚಾಟ, ಕುರ್ಚಿ ಕಚ್ಚಾಟ ಬಿಟ್ಟು ರೈತರ ಸಮಸ್ಯೆಗಳ ಪರಿಹಾರ ಹುಡುಕ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಸರ್, ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಂದು ಒಂದೇ ಒಂದು ಇದು ಏನು ಅಂದ್ರೆ, ಬೆಂಗಳೂರಲ್ಲಿ ಗುಂಡಿ ಮುಚ್ಚಿದ್ರು ಚಿಂತೆ ಇಲ್ಲ, ದಯವಿಟ್ಟು ರೈತರನ್ನ ಮಾತ್ರ ಗುಂಡಿ ಹಾಕಿ ಮುಚ್ಚಬೇಡಿ ಸರ್. ಸರ್, ಈಗ ರೈತರ ಹೋರಾಟಗಳು ಏನು, ಈ ಮೊದಲು ಸಹ ಕೇಂದ್ರ ಸರ್ಕಾರ ಏನು ರೈತ ಕಾಯ್ದೆಗಳನ್ನ ತಂತು, ಅವತ್ತಿನ ದಿವಸ ದೇಶವ್ಯಾಪಿಯಾಗಿ ಈ ಒಂದು ಹೋರಾಟಗಳು ನಡೀತು. ಅವತ್ತು ಬಿಜೆಪಿ ಸರ್ಕಾರ ಯಾವ ರೀತಿ ಅದಾನಿಗೆ ಸಪೋರ್ಟ್ ಮಾಡ್ತಾ ಗೋದಾಮುಗಳನ್ನ ರಚಿಸಿತು, ಎಷ್ಟು ಜನ ರೈತರು ಸತ್ರು, 3 ತಿಂಗಳ ಕಾಲ ಗಡಿ ಭಾಗದಲ್ಲಿ ಚಳಿಯಲ್ಲಿ ರೈತರು ನಿಂತರು, ಎಷ್ಟೋ ಜನ ರೈತರು ಪ್ರಾಣ ತ್ಯಾಗ ಮಾಡಿದ್ರು. ನರೇಂದ್ರ ಮೋದಿ ಅವರು ತಿರುಗೂ ಸಹ ನೋಡ್ಲಿಲ್ಲ. ಅಲ್ಲೇ ಗೊತ್ತಾಗುತ್ತೆ ಈ ಬಿಜೆಪಿ ಅವರು ಎಷ್ಟು ರೈತ ವಿರೋಧಿಗಳು. ಅದಲ್ಲದೆ ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ ಅವರು ರೈತರಿಗೆ ದುಡ್ಡು ಕೊಟ್ರೆ ಏನ್ ಬರುತ್ತೆ, ನಾವು ಸೈನಿಕರಿಗೆ ಕೊಡೋಣ ಅಂತ ಒಂದು ಸ್ಟೇಟ್ಮೆಂಟ್ ನ ಹಾಕಿ ಡಿಲೀಟ್ ಮಾಡ್ತಾರೆ. ಇಂತಹ ಆಲೋಚನೆ ಇರುವ ಸಂಸದರು ಇರುವಂತಹ ಪಕ್ಷ ಬಿಜೆಪಿ ಯಾವತ್ತಿದ್ರು ರೈತರ ವಿರೋಧಿಗಳೇ. ಯಾವ ಪಕ್ಷ ಅಲ್ಲ, ಫಸ್ಟ್ ರೈತನ ಉದ್ಧಾರ ಮಾಡೋದು ಹೇಳಕ್ ಹೇಳ್ರಿ ಸರ್. ರಾಜ್ಯ ಸರ್ಕಾರ ಹೋಗಿ ರೈತನ ನೋಡಕ್ ಹೇಳ್ರಿ, ಪರಿಹಾರ ಕೊಡಿ ಎಲ್ಲರಿಗೂ. ವ್ಯವಸಾಯ ನೀನ್ ಸಹಾಯ ಬೇಡ, ನಾವು ಬದುಕ್ಬೇಕು, ರೈತರು ಬದುಕ್ಬೇಕು. ಸಿದ್ದರಾಮಯ್ಯ ಹೋಗ್ಬಿಟ್ಟು ಮೀಟಿಂಗ್ ಮಾಡ್ಕೊಂಡೆಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ, ರೈತರಿಗೆ ಒಳ್ಳೇದಾಗುತ್ತೆ. ನಮ್ಮ ನರೇಂದ್ರ ಮೋದಿ ತರ ಬಾರ್ಡ್ರಲ್ಲಿ 900 ರೈತರು ಸತ್ತೋಗ ಯಾರು ಹೋಗಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಕಷ್ಟ ಸುಖ ಕೇಳ್ಕೊಂಡು ಇವತ್ತು ಮಾಡ್ತಾ ಇದಾರೆ. ಎಲ್ಲ ರೈತರಿಗೆ ಒಳ್ಳೇದಾಗಿ ಆಗುತ್ತೆ ಸರ್. ಎಷ್ಟೊಂದು ರೈತರು ನೇಣು ಹಾಕೊಂಡಿದ್ದಾರಲ್ಲ, ಸಿದ್ದರಾಮಯ್ಯ ಅವ್ರು ಹೋಗಿದ್ರ ಸರ್? ಕ್ಯಾಬಿನೆಟ್ ಸಚಿವರೆಲ್ಲನೂ ಕೈಗಾರಿಕೆಗಳಿರೋರೇನೆ, ರೈತರಿಗಂತ ಯಾರಿಗೂ ಬೇಕಾಗಿಲ್ಲ ಸರ್. ಯಾರೇನೇ ಮಾಡ್ಲಿ ಸರ್, ರೈತರಿಗೆ ಒಳ್ಳೇದಾಗಬೇಕು ಅನ್ನೋದು. ಈಗ ಒಬ್ಬ ಅಧಿಕಾರಿ ಆಗ್ಲಿ, ಒಬ್ಬ CM ಆಗ್ಲಿ, ಒಬ್ಬ ಮುಖ್ಯಮಂತ್ರಿಗಳು ಯಾರೇ ಆಗ್ಲಿ, ರೈತರಿಗೆ ಒಳ್ಳೇದಾಗಬೇಕು ಸರ್. ಗ್ಯಾರಂಟಿಯಿಂದ ಏನಾದ್ರು ಗ್ಯಾರಂಟಿಯಿಂದ ಏನು ಆಗಲ್ಲ. ಎಲ್ಲ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಸಪೋರ್ಟರ್ಸ್ ಎಲ್ಲ ಗ್ಯಾರಂಟಿ ಬೇಡ ಅಂತ ಜೋರಾಗಿ ಹೇಳಿ ಇಲ್ಲಿಂದ. ಗ್ಯಾರಂಟಿ ಬೇಡ, ಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿ ಆದಷ್ಟು ಬೇಗ ಬಿದೋಗುತ್ತೆ, ದಯಮಾಡಿ. ಭ್ರಮೆ ಸರ್. ಈಗ ನಮಗ್ ಬರ್ತಿರೋ ಬೆನಿಫಿಟ್ ನ ಯಾರು ಸರ್ ಬಿಡ್ತಾರೆ? ನಾನ್ ನಿಮ್ ಮೈಕ್ ಮುಂದೆ ಹೇಳ್ಬೋದು ಅಷ್ಟೇ. ಅರೆ ತಗೊಳ್ತಾ ಇದೀವಿ ಸರ್. ಬಿಜೆಪಿ ಅವ್ರು ಇರ್ಬೋದು, ಜನತಾ ದಳದವ್ರು ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಏನ್ ಭಾಗ್ಯಗಳು ತಗೊಂತಾ ಇದ್ದೀವಿ. ರೈತ ಈ ದೇಶದ ಬೆನ್ನೆಲುಬು ಅಂತ ಎಲ್ಲ ಚರ್ಚೆಗಳು ಕೂಡ ಆಯ್ತು. ರೈತರಿಗೆ ನ್ಯಾಯ ದೊರಕಿಸಬೇಕಾಗಿದೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ರೈತ ಮನಸ್ಸು ಮಾಡ್ರೆ ಯಾವುದೇ ಸರ್ಕಾರವನ್ನ ಉಳಿಸಲಬಹುದು, ಉರುಳಿಸಲಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮೊಂಡಾಟವನ್ನು ಬಿಟ್ಟು ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಾಗಿದೆ. ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕಾಗಿರ್ತಕ್ಕಂಥದ್ದು. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮರ್ಜಿಗೆ ಒಳಗಾಗದ ಈ ಸರ್ಕಾರ, ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಜವಾದ ಒಂದು ಧೈರ್ಯ ಇದ್ರೆ, ತಾಕತ್ತಿದ್ರೆ, ಕಬ್ಬಿಗೆ ನಿಜವಾದ ಬೆಂಬಲ ಬೆಲೆಯನ್ನು ಕೊಡುತ್ತೆ ಅಂತ ಹೇಳಬೇಕು. ಮತ್ತು ಎಲ್ಲ ರೈತರ ಪರವಾಗಿ ಇಡೀ ದೇಶದ ಎಲ್ಲ ಪಕ್ಷಾತೀತವಾಗಿ ನಿಲ್ಲಬೇಕು. ರೈತ ಇದ್ರೆ ನಾವೆಲ್ಲರೂ ಕೂಡ ಅನ್ನೋದೊಂದು ಸತ್ಯ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.